ಜಾಂತಕಮ್ಮ ಜಾಂತಕಮ್ಮ ಮನೆಗೆ ಇದ್ದೀರೇ? ಅಯ್ಯ ಬೂಬಮ್ಮ ಮನೆಗಿಲ್ದೆಲ್ಲ ಹೋಗೋಣ ಬಾ. ಎತ್ತಾಗ ಹೊಂಟಿದ್ದೆ ಬೆಳಗ್ಗೆನೆ ಬ್ಯಾಗ್ ಇರಿಕೊಂಡು. ಈಗ ನೋಡು ನಮ್ಮನೆ ಕಡೆ ಬಂದ್ಬಿಟ್ಟಿದ್ದಿ. ಎಲ್ಲ ನಿನ್ನ ಪಿಳ್ಳೆ ಪಿಸ್ಕೊಳ್ಳಲ್ಲ. ಅಯ್ಯ ಇನ್ನೆಲ್ಲಿಗೆ ರೇಷನ್ದು ಅಂಗಡಿಗೆ ಹೋಗಿದ್ದೆ. ರೇಷನ್ದು ಕೊಡೋಕ್ಕಿಲ್ಲ ಅಂದ ಅವನು ಹಾಳಾದವನು. ಅದಕ್ಕೆ ಬಿಸಿಲಲ್ಲಿ ಸಾಕಾಗಿ ಬಂದೆ. ಈಗ ಮನೆಯಾಗೆ ಹೋಗಿ ಬ್ಯಾಗ್ ಹಾಕ್ಬಿಟ್ಟು ಈತ ಕಡೆ ಬಂದೆ. 2 ಗಂಟೆ ನಿಲ್ಲಿಸ್ಬಿಟ್ಟು ರೇಷನ್ ಖಾಲಿ ಹೋಗು ಅಂತಾನೆ ಅವನು. ಅಯ್ಯೋ ಬಂದ್ರಿ, ನಮ್ದಕ್ಕೆ ಈ ರೇಷನ್ ಸವಾಸ ಸಾಕಾಗೋಗೈತೆ ಅಂದಂಗೆ. ಎಲ್ಲಿ ಮನೆಗೆ ಯಾರು ಕಾಣಿಸ್ತಾ ಇಲ್ಲ. ಎಲ್ಲಿ ಸೊಸೆ ಮಗ ಎಲ್ಲರೂ? ಅಯ್ಯೋ ನನ್ನ ಮಗ ಮೊನ್ನೆ ದಿವಸ ಗಾಡಿ ಟ್ರಿಪ್ ಇತ್ತು, ಡ್ರೈವರ್ಗಳಿಲ್ಲ ಅಂಥೇಳಿ ಇವನೇ ಗಾಡಿ ತೊಗೊಂಡು ಹೋಗಿದ್ದ. ಮೈನ ಬಂದ್ಬಿಟ್ಟು ಬಂದು ಸ್ನಾನ ಮಾಡ್ತಾವನೆ. ಇದು ಗೊಡ್ಡಸೆ ಏನೋ ಮಾಡ್ತಾ ಇರಬೇಕು ಅಡುಗೆ ಮನೆಗೆ. ನಾನೇನು ಹೋಗಿಲ್ಲ. ಬಾ ಕುತ್ಕೋ ಬಾ, ನಡಿ ಒಳಿಕೆ. ಅಯ್ಯೋ ಜಾಂತಕಮ್ಮ ಇದೇನು ಇಷ್ಟು ಜೋರಾಗಿ ಹಿಂಗೆಲ್ಲ ಮಾತಾಡ್ತೀರಿ? ಕೇಳಿಸ್ಕೊಂಡ್ರೆ ಆಮೇಲೆ? ಕೇಳಿಸ್ಕೊಂಡ್ರೆ ಕೇಳಿಸ್ಕೊತಾಳೆ. ಇರತ್ತಾನೆ ಹೇಳಿದ್ದು, ಇಲ್ಲದೇ ಇರೋದು ಹೇಳ್ತಾ ಇದ್ದೀನ. ಕುತ್ಕೋ ನೀನು ಒಳ್ಳೆ. ನಿನಗೇನು ಮನ್ ತುಂಬ ಪಿಳ್ಳೆ ಪೀಸ್ಗಳು ಮಡಿಕೊಂಡಿದ್ದಿ ಹಂಗೆ ಅನ್ನಿಸ್ತದೆ. ನಮ್ಮ ಮನೆಗೆ ಎದ್ನ ಬಿದ್ನ ನಿನ್ನ ಮಕ್ಕ ನಾನು, ನನ್ನ ಮಕ್ಕ ನೀನು ಉಂಡ್ಕೊಂಡು 3-6 ಮಕ್ಕ ನೋಡ್ಕೊಂಡು, ಅದಾಗೂ ನನ್ನ ಮಗ ಇಲ್ಲದೆ ಇದ್ದಾಗಂತುವೆ 6 ಮಕ್ಕ ನಾನು, ನನ್ನ ಮಕ್ಕ ಅದು ನೋಡ್ಕೊಂಡು ಸಾಕಾಗೋಗದೆ. ಅಯ್ಯೋ ಸುಮ್ಗೇರಿ, ನಮ್ದಕ್ಕೆ ಕಷ್ಟ ನಿಮ್ಗೇನೇ ಗೊತ್ತು. ಇರೋದು ನಾಲ್ಕು ಪೀಚ್ ಕಟ್ಟೋ ಹೊತ್ತಿಗೆ ನನ್ನ ಗಂಡಂಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಅದಕ್ಕೆ ನನಗೆ ಕೆಲ್ಸಕ್ಕೆ ಹೋಗು ಅಂತ ಇಟ್ಕೊಂಡಿದ್ದಾನೆ. ಹಾಂ ಅಲ್ವೇ ಮತ್ತೆ 4 ಮಕ್ಕಳ ನೀನು ಕೆಲ್ಸಕ್ಕೆ ಹೋಗಿ ಸಾಕಾಗದಂತೆ ಗೊತ್ತಿರಲಿಲ್ವೇ? ಮದುವೆ ಆಗುವಾಗ ಹೆಣ್ರು ಮಕ್ಕಳು ಸಾಕಬೇಕು ಮಟ್ಬೇಕು ಅಂತ. ಈಗ ಇಷ್ಟು ಬೇರೆ ಸಾಕಾಗೋಯ್ತಂತ ನಿನ್ನ ಗಂಡನಿಗೆ ಅಂತ 4 ಮಕ್ಳು ಹಾಕ್ಬೇಕಾಗಿತ್ತಂತೆ. ಹಾಗೆ ಅದಕ್ಕೆ ಏನಾಗಬೇಕು? ದೇವ್ರಿಗೆ ಕೊಟ್ಟಿದ್ದು ಅಂತ ಮಾಡಿಬಿಟ್ಟು ಬಿಟ್ಬಿಟ್ಟ. ಈಗ ನಮ್ದಕ್ಕೆ ಕೆಲ್ಸಕ್ಕೆ ಹೋಗು ಅಂತಾನೆ. ನಾನು ಈ 4ಕ್ಕೂ ಮಾಡಿಕ್ಕಿ ಕೆಲ್ಸಕ್ಕೆ ಹೋಗಿ ಬಂದು ಯಾವಾಗ ಮಾಡೋದು? ಈಗ ಈ ತಿಂಗಳು ಬೇರೆ ಇನ್ನೂ ಸಂದಾಗೆ ಇದೆ. ರೇಷನ್ದೋಕೆ ಸಿಕ್ಕಿಲ್ಲ. ಮುಂದಕ್ಕೆ ಏನು ಮಾಡೋದೋ ಗೊತ್ತಿಲ್ಲ. ಯೋ ಬಿಡತ್ತೆಗೆ ಕೂತ್ಕೋ. ಎಲ್ಲರ ಮನೇಲಿ ಒಂದೊಂದು ಇದ್ದಿದೆಯಾ? ನಿಮ್ಮ ಮನೇಲಿ ಯಾವೇ ಸಾಕಕ್ಕಿಲ್ಲ, ನಮ್ಮ ಮನೇಲಿ ಅದೇ ಸಾಕಕ್ಕೆ ಯಾರನ್ನ? ಅದೇ ಬಂದಕ್ಕೆ ವಿಷಯನೇ ಮರ್ತ್ಬಿಟ್ಟೆ ಜಾಂದುಕಮ್ಮ. ಏನು ವಿಷಯ ಬೂಬಮ್ಮ? ಏನಾರ ಸಕ್ಕರೆ ಬೇಕಿತ್ತೇ? ಅಲ್ಲನೇ ನಿಮ್ದೇವ್ರು ನಮ್ಮನೆ ಬಾಕ್ಲಲ್ಲಿ ಯಾಕೆ ಕೂಗಿ ಏನು ಕಾಫಿ ಪುಡಿ ಟೀ ಪುಡಿ ಬೇಕಿತ್ತೇ? ಅರೆ ಅಲ್ಲ ಅಂದರೆ ಅದು ಅಲ್ಲ ಅಮ್ಮ, ನಮ್ದಕ್ಕೆ ಸಕ್ಕರೆ ಕಾಫಿ ಪುಡಿ ಏನು ಬೇಕಾಗಿಲ್ಲ ಕಣ ಹೇಳಿ. ಓ ಇನ್ನೇನು ಕಾಪಿನೇ ಮಾಡ್ಕೊಡನೆ? ಹಾರೇ ಕ್ಯಾಗಿ ಭಗವಾನ್, ನಿಮ್ದಕ್ಕೆ ಬಾಯಿಂದ ಬಂದರೆ ಸಾಕು ನಮಗೆ ಕಾಫಿ ಕೊಡ್ದಂಗೆ ಆಯಿತು. ಒಳ್ಳೇದಾಯ್ತು ಬಿಡು. ಇನ್ನು ನೀನು ಬಂದಾಗೆಲ್ಲ ಮಾಡೋದೇ ತಪ್ಪು. ಬಾಯಿನಾಗ ಕಾಫಿ ಕುಡಿ ಟೀ ಕುಡಿ ಅಂತೀನಿ, ಕುಡ್ಕೊಂಡು ಹೊಂಟಾಗ ಹೋಗ್ಬಿಡಂತೆ. ಹಂಗೆ ಅಲ್ಲ ಜಾಂತಕಮ್ಮ, ನಿಮ್ದಕ್ಕೆ ಬಾಯಿ ತುಂಬ ಹೇಳಿದ್ರೆ ನಮಗೆ ಅಷ್ಟು ಸಂತೋಷ ಅಂದೆ ಅಷ್ಟೇ ಅಂದಂಗೆ. ಜಾಂತಕಮ್ಮ ನೀವು ಏನೇನೋ ಹೇಳಿ ನಮಗೆ ಮರ್ಸ್ಬಿಡ್ತೀರಿ. ಓ ಗೊತ್ತಾಯ್ತು ಬಿಡು. ಊಟ ಟೇಮ್ ಆಗದೆ, ರೇಷನ್ ಅಂಗಡಿ ಕ್ಯೂ ನೀನು ಸಾಕಾಗದೆ. ಈಗ ಅಡುಗೆ ಮಾಡೋ ಪುರ್ಸತಿಲ್ಲ ಸಾರು ಕೊಡು ಅಂತ ಬಂದಿದ್ಯೆ. ಅಯ್ಯೋ ನಮ್ದಕ್ಕೆ ಏನು ಬೇಕು ಏನು ಬೇಡ ಅಂತ ನಿಮ್ದಕ್ಕೆ ಇದು ಚೆನ್ನಾಗೇ ಗೊತ್ತು ಜಾಂತಕಮ್ಮ. ಆದರೆ ನಾನು ಬಂದಿದ್ದು ಅದಕ್ಕೆಲ್ಲ ಇದು ಸಂದಾಗೆ ನಾಮಕರಣಕ್ಕೆ ಹೇಳಿದಾರಲ್ವಾ, ಅದೇ 3ನೇ ಬೀದಿ ಮಾಲಕ್ಕ ಅವರ ಮೊಮ್ಮಗುಗೆ. ಅದಕ್ಕೆ ಹೋಗೋಕ್ಕೆ ಬರ್ತೀರಾ ಅಂತ ಕರೆಯೋಕ್ಕೆ ಬಂದೆ. ಓ ನೀನೇ ಯಾರ ಕರೆಯೋದೆ ಶಿವಾಯ್, ಕಾಯ್ಕೊಂಡು ಕೂತಿರ್ತೀನಿ ನೋಡು. ನನಗಂತೂ ಯಾರೇನು ಕರೆದ್ರೆ ಮರ್ತೋಗ್ಬಿಟ್ರುವೆ ತಿಂತಿಲ್ಲ. ನೀನು ಇದೆಯಲ್ಲ ಗ್ಯಾಪ್ಸಕ್ಕೆ. ಓ ಅದಕ್ಕೆ ನಮ್ಮನೆಗೆ ಯಾರು ಬಂದವ್ರಿಗೆ ನಿಮ್ಮನೇನು ತೋರಿಸ್ತೀನಿ ಕರೀರಿ ಅಂತವ. ನೋಡು ಎಷ್ಟು ಚೆನ್ನಾಗಿ ಟೇಮು ದಿವಸ ನೆನ್ಪಿಕ್ಕೊಂಡು ಬಂದು ಕರಿತಿ. ಪಾಪ ನೀನು ಏನು ಮಾಡಿ ಹೇಳು? 6 ಜನಕ್ಕೆ ಬೇಯಿಸೋ ಬದಲ ಅಲ್ಲೂ ಉಣ್ಕೊಬರ್ಬೋದು ಅಂತವ. ಸರಿ ಹೋಗಂತಕ್ಕೋ. ಅಯ್ಯೋ ಜಾಂತಕಮ್ಮ ಬೇಯಿಸೋಕ್ಕೆ ಅಂತಲ್ಲ, ಅವ್ರು ಅಷ್ಟು ಮರ್ಯಾದೆ ಕೊಟ್ಟು ನಮ್ಮದು ಮನೆ ಬಾಗಿಲಿಗೆ ಬಂದು ಕರೆದುವಾಗ ನಾವು ಹೋಗ್ದಿರ ಇದ್ರೆ ಚೆಂದಾಗಿರ್ತದೆ. ಆಮೇಲೆ ಬೂಬಮ್ಮಗೆ ಯಾಕೆ ಇಷ್ಟೊಂದು ಜಂಬ ಅನ್ನಕ್ಕಿಲ್ವೇ? ಅದಕ್ಕೆ ನಮ್ಮನೆಗೆ ಒಂದು ಪಿಳ್ಳೆನೂ ಬಿಡೋಕ್ಕಿಲ್ಲ, ಕರ್ಕೊಂಡೇ ಹೋಗ್ಬಿಡ್ತೀನಿ. ಹೂಕಣೆ ಹೇಳು, ಅವರು ಬೇಜಾರು ಮಾಡ್ಕೋಬಾರ್ದಲ್ವೇ? ಅದಕ್ಕೆ ಮನೇಲಿ ಒಬ್ರು ಬಿಡ್ದಂಗೆ ಒಲೆನೂ ಹಚ್ಚಿದಂಗೆ ಕರ್ಕೊಂಡು ಹೊಂಟೈತಿ. ಸರಿ ಜಾಂತಕಮ್ಮ, 7 ಗಂಟೆಗೆ ಹೋಗ್ಬಿಡೋಣ. ಆಮೇಲೆ ಆರತಿ ಗಿರ್ತಿಯಲ್ಲ ಒಂದು ಅರ್ಧ ಗಂಟೆ ಆಗತ್ತೆ. ಆಮೇಲೆ ಊಟಕ್ಕೆ ಕುತ್ಕೊಂಡು ಊಟ ಗೀಟ ಮಾಡ್ಕೊಂಡು ಆಮೇಲೆ ಅದು ಇದು ತಿಂಡಿ ಇರ್ತದಲ್ಲ ತಿನ್ಕೊಂಡು ಬರೋದಕ್ಕೆ 8 ಗಂಟೆ 8:15. ಆಮೇಲೆ ಬಂದು ಗೊರ್ರಂತ ಗೊರ್ಕ ಹೊಡಿಯೋಕ್ಕೆ ಸರಿ ಆಯ್ತೈತೆ. ನಿಮ್ದಕ್ಕೆ ಮನೇಲಿ ನಿಮ್ಮದು ಸೊಸೆ ನೀವು ಇಬ್ಬರು ಬರ್ತೀರಿ? ಇಲ್ಲ ಬೂಬಮ್ಮ, ನಮ್ಮ ಮನೆಗೆ ಅವ್ರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ನಾನು ಒಬ್ಬಳೇ ಬರೋದು. ಇದು ಯಾಕೆ ನಿಮ್ಮದು ಸೊಸೆಗೆ? ಹಾಂ ಆ
ಗುಡ್ಡಸನ್ ಬೇರೆ ಹೇಳ್ಕೊಂಡು ಹೋಗನೆ, ಸುಮ್ ಕೂತ್ಕೋ, ಮಾಡೋಕ್ಕೆ ಇಲ್ಲ ಕಣ. ಅದನ್ನ ಕರ್ಕೊಂಡೋಗಿ ಎಲ್ಲರೂ ಎಲ್ಲಿ ಮಗನ ಮದುವೆ ಆಗಿ ಇಷ್ಟು ವರ್ಷ ಆಯಿತು, ಮಕ್ಕಳಿಲ್ವೇ ಹಂಗೆ ಹಿಂಗೆ ಅಂತ ಕೇಳೋದು, ನಾನು ಏನಾರು ಒಂದು ಅನ್ನೋದು, ಇದು ಮಕ್ಕ ಗಂಟಿಗೆ ಕೇಳೋದು, ಅದು ಅಲ್ಲದೆ ಬೇರೆಯವ್ರ ಮುಂದೆಗಡೆ ನಾನೇನು ಮೊಮ್ಮಕ್ಕಳಾಗಿಲ್ಲ ಅಂತ ಅವಮಾನ ಮಾಡಿಸ್ಕೊಳ್ಳೋದು ಯಾಕೆ ಬೇಕು? ಅದಕ್ಕೆ ಅದು ಬೇಡ ಕರ್ಕೊಂಡೋಗೋದು. ನಾನು ನೀನೇ ಹೋಗೋಣ, ಬೇಕಾದ್ರೆ ನೀನು ಹಿಂಡದಲ್ಲ ಕರ್ಕೊಂಡು ನಡಿ. ಓಹೋ, ಹಾಗಾದರೆ ಸರಿ ಆಯಿತು ಜಾಂದಕ್ಕಮ್ಮ. ಸರಿ, ಹಂಗಾರೆ ಹೋಗೋಣ ಬಿಡಿ. ಅಂದಂಗೆ ನಿಮ್ಮ ಮನೆಗೆ ನಿಮ್ಮದು ಸೊಸೆ ಬರೋಕ್ಕಿಲ್ಲ ಅಂತ ಹೇಳ್ತೀರಲ್ಲ, ಅಡುಗೆ ಮಾಡ್ಬೋದೇನೋ? ಹಾಗಿದ್ರೆ ನಮ್ಮದಕ್ಕೆ ಒಂದು ಬಟ್ಲು ಸಾಂಬಾರು ಕೊಡೋಕೆ ಬಿಡ ಕೇಳಿ. ಈಗ ಬೇಡ, ಹೀಗೆ ಕೊಡ್ತೀನಿ ಅಂದ್ರಲ್ಲ, ಅದೇ ಸಂದಕ್ಕೆ ಕೊಡಿ, ನಮ್ಮ ಯಜಮಾನ್ದಕ್ಕೆ ಆಗುತ್ತೆ. ಸಾಂಬಾರು ಕೊಡ್ತೀನಿ ಹಿಂದೆ, ನಾನು ಯಾವ ಕೊಡ್ತೀನಿ ಅಂದೆ ಬೂಬಮ್ಮ? ಅದೇ ಆವಾಗಲೇ ಹೇಳಿದ್ರಲ್ಲ ಸಾಂಬಾರು ಬೇಕಾ ಅಂತ, ಅದಕ್ಕೆ ನಿಮ್ದಕ್ಕೆ ಯಾಕೆ ಬೇಜಾರು? ಹೆಂಗಿರು ನಮ್ದು ಯಜಮಾನ ಬರೋಕ್ಕಿಲ್ಲ, ಅವ್ರದಕ್ಕೆ ಆಗುತ್ತೆ. ಒಂದು ಬಟ್ಲಿಗೆ ಕೊಡಿ ಸಾಕು. ಅದೇ ದೊಡ್ಡದು ಬಟ್ಲು ಅವತ್ತು ತಂದು ಕೊಟ್ಟಿದ್ನಲ್ಲ, ಅದು ನಿಮ್ಮ ಮನೆಗೆ ಐತೆ, ಅದಕ್ಕೆ ಹಾಕಿ ಕೊಟ್ಬಿಡಿ. ಹಾಂ ಸರಿ ಹೋಯ್ತು. ಏನಕ್ಕೋ ಬರ್ತಾಳೆ, ಇನ್ನೇನು ಹೇಳ್ಬಿಟ್ಟು ಹೋಯ್ತಾಳೆ. ಅಂದಂಗೆ ಜಾದುಕಮ್ಮ, ನಿಮ್ದಕ್ಕೆ ಸೊಸೆಗೆ ಯಾವ್ದಾದ್ರು ಡಾಕ್ಟ್ರಿಗೆ ತೋರಿಸ್ಬೇಕಾಗಿತ್ತು ನೀ. ಯಾಕೆ? ಅದೇ ಜಾದುಕಮ್ಮ, ಇವಾಗ ಟಿ ವಿಯಾಗೆಲ್ಲ ನೋಡೋಕ್ಕಿಲ್ವಾ, ಮಕ್ಕಳು ಆಗದೆ ಹೋದ್ರೆ ಅದೆಂಥದ್ದು ಇಂಜೆಕ್ಷನ್ ಕೊಟ್ಟು ಎಲ್ಲ ಮಾಡ್ತಾರೆ ಅಂತ, ಹಂಗಾರ ಮಾಡಿಸ್ಬೇಕಾಗಿತ್ತು ನೀ. ಆಮೇಲೆ ವಯಸ್ಸಾಗೋದ್ರೆ ಅದು ಆಗೋಕ್ಕಿಲ್ಲ, ಅದಕ್ಕೆ. ಹಾಂ ನೋಡೋಣ, ನನ್ನ ಮಗನಿಗೆ ಹೇಳ್ತೀನಿ ಬೂಬಮ್ಮ ಹಿಂಗೆ ಅಂದ್ಲು ಅಂತ, ಅವನೇನು ಹೇಳ್ತಾನೋ. ಮುಳ್ಳಿದ ಅಣ್ಣಂಗೆ ಹೇಳ್ಬೇಡಿ, ಆಮೇಲೆ ನಂದು ಗ್ರಾಚಾರ ಬಿಡಿಸ್ಬಿಡ್ತಾರೆ. ಹಿಂಗೆ ಇಂಥವರೆಲ್ಲ ಬಂದು ನನ್ನ ಮಗನ ಸಂಸಾರದ ಬಗ್ಗೆ ಮಾತಾಡೋಂಗಾಗೋಯ್ತು ಇವಳಿಂದಾಗಿ. ಹಾಂ, ನಮ್ಮ ಮನೆಯಾಗೂ 4 ಜನರ ಮನೆಯಂಗೆ ಒಂದಿಷ್ಟೊತ್ತಿಗೆ ಆಡ್ಕೊಂಡು ತಿರ್ಗಾಡ್ಕೊಂಡು ಇದ್ದೀರಿ ಹೆಣ್ಣೋ ಗಂಡು ಅಂತವ, ನಮಗೂ ಸಮಾಧಾನ 4 ಜನದ ಬಾಯಿ ಬೀಳ್ತಿರ್ಲಿಲ್ಲ. ಉಳ್ಳ ಕಟ್ಕೊಂಡಾಗಿಂದ ಇದೇ ಆಗೋಯ್ತು. ಯಾವತ್ತಾದ್ಯ ಅವರು ನಾನು ಇದೆಲ್ಲ ನೋಡಬೇಡ ಅಂತ ಕರ್ಕೊತನೋ ಏನೋ. ಏಯ್ ಯಾಕೆ ಯಾಕೆ ಹಿಂಗೆ ಹೇಳ್ಕೊಂಡು ಕೂತಿದ್ಯಾ? ಎಲ್ಲಿಂದ ಹೇಳ್ಕೊಂಡು ಬರ್ತಾ ಇದೆಯಾ? ಹೇಯ್, ಕನ್ನಡ ಬರೋಕ್ಕಿಲ್ಲ ನನಗೆ, ಹೆಸರು ಹೇಳೋದು ಏನು ಕಳ್ತಾ ಇದೆಯಾ? ಏನಾಯ್ತು? ಅಲ್ಲಿ ನೋಡು, ಬಾಯ್ ಬಿಡಕ್ಕೆ ಏನಾಯ್ತು ರೋಗ ನಿಂಗೆ? ಏನಕ್ಕೆ ಹೇಳ್ತಾ ಇದ್ದಂಗೆ? ನನ್ನ ಕೇಳ್ತೀರಾ? ಹೋಗಿ ನಿಮ್ಮ ಅವನ್ ಕೇಳೋಗ್ರಿ. ನಮ್ಮಮ್ಮನ ಕೇಳಬೇಕು. ನಿಮ್ಮಮ್ಮ ಮಾತಾಡಿದ್ದಕ್ಕೆ ನಾನು ಹೇಳ್ತಿರೋದು. ನಮ್ಮಮ್ಮ ಏನು ಮಾತಾಡಿದ್ಲು ಈಗೆಲ್ಲ? ನಮ್ಮಮ್ಮ ನಿಮ್ಮವ್ವ ಇತ್ತೀಚೆಗೆ ಬಿಡು, ನಿಂಗೆ ಹೇಳ್ಕೊಂಡು ಏನು ಸುಖ, ನೀನೇ ನನ್ನ ಕಷ್ಟ ಸುಖ ಕೇಳ್ತೀಯಾ ಏನು? ಈಗ ಏನಾಗೋಯ್ತು? ಏನು ನಿನ್ಗಂತ ಕಷ್ಟ? ಇತ್ತಿದ್ಲಾಗೆ ನಿಮ್ಮಮ್ಮ ತೀರ ಹಂಗ್ಸಕ್ಕೆ ಶುರು ಮಾಡೋರೆ. ಮನೆಗೆ ಯಾರು ಬಂದರು ಅಷ್ಟೇ, ನಾನು ಎಲ್ಗೆ ಹೋಗ್ಬೇಕು ಅಂದ್ರು ಅಷ್ಟೇ, ಒಂದೇ ಇಸೆ ಹಿಡ್ಕೊಂಡು ನನ್ಗೆ ಅವಮಾನ ಮಾಡಿದ್ಲೆ ಅವರೇ. ಏನೋ ನಮ್ಮಮ್ಮ ನಿನ್ನ ಅವಮಾನ ಮಾಡ್ತಾಳ? ಯಾವ ವಿಷಯಕ್ಕೆ? ಇನ್ಯಾವ ವಿಷಯ? ಮಕ್ಕಳಾಗಿಲ್ಲ ಅಂತ ನನ್ನಂದ್ರೆ ನಾನೇನು ಮಾಡೋಣ? ನಂದೇನು ತಪ್ಪದೆ? ಮನೆ ದಿವಸ ನೋಡೋರೆ ಅವ್ರು ಯಾರೋ ನಾಮಕರಣಕ್ಕೆ ಕರಿಯಕ್ಕೆ ಬಂದಿದ್ರೆ ಬತ್ತಿ ಹೋಗ್ರಿ ಅಂದ್ಬಿಟ್ಟು ಅವ್ರು ಹೋದ್ಮೇಕೆ ನೀನೇ ನನಗೆ ಬರಬೇಡ, ನೀನು ಬಂದರೂ ನಿನ್ನ ಕೈ ಯಾರೂ ಮಗ ಕೊಡೋಕ್ಕಿಲ್ಲ ಅಂತಾರೆ. ಅಷ್ಟೇ ಅಲ್ಲ, ಆಮೇಲೆ ಮೊನ್ನೆ ದಿವಸ ಯಾರೋ ಇನ್ನೂ ಏನೂ ಆಗಿಲ್ವ ಅಂದರೆ ಮದುವೆ ಆಗಿ 3 ವರ್ಷ ಆಯಿತು, ಇನ್ನೆಲ್ಲ ಆಯ್ತೈತೆ, ನಮಗೆಲ್ಲ ಹಣೆ ಬರ ಅವೆಲ್ಲ ಮಕ್ಕಳು ಮೊಮ್ಮಕ್ಕಳು ಅನ್ನೋದು, ಇವಳ ಕರ್ಕೊಬಂದು ನಮಗೆ ಅಂತ ಬಂದವ್ರ ಎದುರಿಗೆ ಅವಮಾನ ಮಾಡ್ತಾರೆ, ಅದು ಬಾಗ್ಲಲ್ಲಿ ನಿಂತ್ಕೊಂಡು. ಈಗ ಅದ್ಯಾವ ದೊಡ್ಡ ವಿಷಯ ಅಂತ ಏನೋ ವಯಸ್ಸಾಗದೆ ಮಾತಾಡ್ಕೋತಾರೆ, ಸುಮ್ಕೆ ಬೇಕು ತಾನೆ? ನನ್ನ ತಲೆನೂ ಕೆಲ್ಸಕ್ಕೆ ಬಂದಿದ್ಯಾ? ದಿನ ತೀರಾ ಅತಿ ಆಯಿತು ನಿಮ್ಮ ಅಮ್ಮಂದು. ನೆನ್ನೆ ದಿವಸ ಹಾಲು ಕುಡಿಯೋಣ ಅಂತೇಳಿ ಗ್ಲಾಸ್ಗೆ ಹಾಲು ಹಾಕತ್ತಾ ಇದ್ರೆ ಬಂದ್ಬಿಟ್ಟು ನಿನಗೆ ಆ ಕಾಲು ಗೊಡ್ಡಸ ನೀನು ಅಂತ ಅಂದರು. ನನ್ನೇನು ತಪ್ಪದೆ? ತಪ್ಪೆಲ್ಲ ನಿಮ್ಮದು. ಸುಮ್ಮನೆ ಅನ್ಸ್ಕೊಳಕ್ಕೆ ನಂಗೆ ಚಂದ ಎದುರುಗಡೆ ಮಕ್ಕಳಾಗಕ್ಕಿಲ್ಲ ಇವಳಿಗೆ ಅಂತ ನಾನು ಅಪ್ಪದ ಹೊರ್ಸ್ಕೋಬೇಕೆ? ಏನಂದೆ? ತಪ್ಪು ನಂದೆ? ಮತ್ತಿನ್ನೇನು? ನೀವು ಎಷ್ಟು ದಿವಸ ಆಯಿತು ನನ್ನ ನೆಂಡ್ರು ಅಂತ ಪ್ರೀತಿನ ನೋಡ್ಕೊಂಡು? ಹಂಗೆ ಮಾಡ್ಕೊಂಡವ್ರು ಯಾರು? ಸುಮ್ಕೆ ನನ್ನ ಕೆರಳಿಸ್ಬೇಡ. ಇಲ್ಲದೆ ಇರೋವಲ್ಲ ತಕ್ಕೊಂಡು ಅವು ಅಂದ್ಲಂತೆ, ಬೇರೆಯವ್ರು ಕೇಳಿದ್ರಂತೆ, ಇವಳು ಅಳ್ಕೊಂಡು ಬಂದ್ಲಂತೆ. ಈಗ ತಪ್ಪು ನಂದಂತೆ. ನಾನು ಹಿಂಗಾಗಕ್ಕೆ ಕಾರಣ ಯಾರು ಅಂತವ ಫಸ್ಟ್ ಯೋಚನೆ ಮಾಡು, ಆಮೇಲೆ ನನ್ನ ಕುಟೆ ಬಂದು ಮಾತಾಡು. ಸುಮ್ಕೆ ನನ್ನ ಕೈಲಿ ಒದಗಿದೆ ತಿಂದ್ಯಾ? ಹೋಗಿರಿಂದವ ಮನ್ಗಿದಂತ ಬಂದು ಎಬ್ಬಿಸ್ಬಿಟ್ಟು ಇಲ್ಲದೆ ಇರೋದು ಹೇಳಿ ತಳ್ಳಿ ತಿಂತಾವಳೆ. ಅಮ್ಮ ಎಲ್ಲಿದ್ಯಮ್ಮ? ನಿಮ್ಮಮ್ಮ ಇಲ್ಲ, ಪಕ್ಕದ ಮನೆ ಬೂಬಮ್ಮನ ಮನೆಗೆ ಹೋಗಿ ಕೂತವ್ರೆ. ಇನ್ನೇನು ಮಾಡ್ತಾಳೆ ಇಲ್ಲಿ? ನೀನು ಹಿಂಗೆ ಕೊಯ್ಯೋ ಅಂತ ಹತ್ಕೊಂಡು ಕೂತಿರೆ
ನಾನು 2 ದಿವಸ ನಿದ್ದೆ ಇಲ್ಲ, ಟ್ರಿಪ್ ಹೋಗ್ಬಿಟ್ಟು ಬಂದಿ ಅಂತ ಇಲ್ಲೇ ಮನ್ಕೊಂಡಿದ್ರೆ ನನ್ನೂ ಮನ್ಗಾಕ್ಬಿಡ್ಲಿಲ್ಲ. ಅದಕ್ಕೆ ಅವಳು ಎಲ್ಲ ಹೋಗೋಳೆ. ನಿಮ್ಮಮ್ಮ ಸುಮ್ಗೆ ಹೋಗಿಲ್ಲ, ನಾನು ಈಸೆ ಮಾತಾಡೋಕ್ಕೆ ಹೋಗಿರೋದು. ಅವ್ರ ಮನೆ ಮಕ್ಕಳವೇ ಆಡಿಸ್ಕೊಂಬರ್ತೀನಿ, ಇಲ್ಲಂತ ಏನೂ ಇಲ್ಲ, ಹಂಗೆ ಹಿಂಗೆ ಅಂತ ಬೈಕೊಂಡೆ ಹೋಗಿದ್ದು. ಅದಕ್ಕೆ ಅಳು ಬಂದಿದ್ದು. ಮುಚ್ಚಬಾಯಿ, ಸುಮ್ಕೆ ನಾನು ತಲೆ ಕೆಡಿಸ್ಬೇಡ. ಕೊಯ್ಯೋ ಅನ್ಕೊಂಡು ಅಷ್ಟೊತ್ತಿಂದವ ಹೋಗಿದಿಂದವ. ನೋಡಿ, ನಿಮ್ಮ ಕೈ ಮುಗಿದು ಬೇಡ್ಕತೀನಿ, ನನಗೆ ತಪ್ಪಾಗದೆ ದಿಟ. ಹಂಗಂತ ಹಿಂಗೆ ಶಿಕ್ಷೆ ಕೊಡಬೇಡಿ. ನಿಮ್ಮಿಂದ ನಿಮ್ಮಮ್ಮನೂ ಹಿಂಗೆ ಶಿಕ್ಷೆ ಕೊಡ್ತಾವ್ರೆ, ನನಗೆ ಹೆಂಗೆ ತಡ್ಕೋಬೇಕು ಹೇಳಿ. ದಯವಿಟ್ಟು ನನ್ನಿಂದಾಗಿರೋ ತಪ್ಪಾಗಿ ಕ್ಷಮಿಸ್ಬಿಡಿ. ಇನ್ನು ಮುಂದಕ್ಕೆ ನನ್ನಿಂದ ಯಾವ ತಪ್ಪು ಹಾಕಿಲ್ಲ. ನಿಮಗೆ ಅಷ್ಟು ಮೀರಿ ನನ್ನ ತಪ್ಪ ಕ್ಷಮಿಸೋಕ್ಕಾಗಕ್ಕಿಲ್ಲ ಅಂದರೆ ನನ್ನ ಕೊಂದ್ಬಿಡಿ. ಅದನ್ನು ಬಿಟ್ಟು ಈ ರೀತಿ ನೀನು ನಿಮ್ಮಮ್ಮ ಇಬ್ಬರು ಅಯ್ಯೋ ಅನ್ಸ್ಬೇಡಿ. ನೋಡು, ನನ್ನ ತಲೆ ಕೆಡಿಸ್ಬೇಡ, ಸುಮ್ಕೆ ಹೊಂಟೋಗು. ಮಾಡೋದೆಲ್ಲ ಮಾಡಿದ್ಲು. ಅವಾಗೆಲ್ಲ ನಾನು ನಿನ್ನ ಕಾಲು ಇಟ್ಕೊಳಕ್ಕೆ ಬಂದರೆ ದುರಾಂಕಾರ ಪ್ಯಾಟ್ಗೆ. ಈಗ ಈ ಥರ ಹೋಗಿ ಸುಮ್ಕೆ ಒಳಗೆ. ನೀನು ಇಷ್ಟ ಆದರೂ ನಿಮ್ಮ ಅಪ್ಪನ ಮನೆಗೆ ಕಳಿಸಿದ್ರೆ ಇಲ್ಲೇ ಇಸ್ಕೊಂಡಿದ್ದೀನಲ್ಲ, ಅದಕ್ಕೆ ಖುಷಿಪಡು. ನಾನು ಪಟೇಲ್ರು ನಿಮ್ಮ ಅಪ್ಪನ ಮಕ್ಕ ನೋಡ್ಕೊಂಡು ಅವ್ರ ಮರ್ಯಾದೆ ತೆಗಿಬಾರ್ದು ಅಂತೇಳಿ ನೀನು ಇಲ್ಲಿ ಇಸ್ಕೊಂಡಿವ್ನಿ. ಸಾಲದಕ್ಕೆ ಅದಕ್ಕಿಂತ ಹೆಚ್ಚಾಗಿ ಸತೀಶ್ ಅಣ್ಣನ ಮಕ್ಕ ನೋಡ್ಕೊಂಡು ಅವ್ನ ಮಾತು ಕೇಳ್ಕೊಂಡು. ಆಯಿತು, ಸತೀಶ್ ಅಣ್ಣನ ಮಾತಿಗೆ ಮರ್ಯಾದೆ ಕೊಡಿ. ಅರೆ ಹಿಂಗೆ ನೋಡ್ಕೊಳ್ಳೋದು? ನಾನು ಈ ಮಾತು ಸತೀಶ್ ಅಣ್ಣಂಗೆ ಕೇಳ? ಹೋಗಿ ಕೇಳೋಗು. ಅವನೇನ್ರು ಈ ಕೆಲಸ ಮಾಡಿದ್ರೆ ಅವ್ನು ಇಸ್ಕತ್ತಿದ್ನ ಅಂತ ಕೇಳು. ಹಂಗಾರೆ ನಿಮ್ಮ ಇಷ್ಟ ಏನು ಅಂತವ? ನೋಡು, ಇಷ್ಟ ಕಷ್ಟ ಎಲ್ಲ ಇಷ್ಟೆಯ. ನೀನು ಪಾಡಂಗೆ ನೀನು ಇದ್ಬಿಡು, ನನ್ನ ಪಾಡಂಗೆ ನಾನು ಇರಾಕ್ ಬಿಟ್ಬಿಡು. ನಮ್ಮವ್ವ ಏನಾರು ಅಂದ್ಕೊಂಡ್ರೆ ಅದು ನಾನು ನೋಡ್ಕೋತೀನಿ. ಇಲ್ಲ ಮಾಡಿ ತಪ್ಪಿಗೆ ಮಾಡಿದ್ದು ಮಾರಾಯ ನನಗೆ ಅನ್ಭವಿಸ್ಕೊಂಡು ಬಿದ್ದಿರು ಅಷ್ಟೇ. ಏನು ಅಂದರೆ ಫ್ರೆಂಡ್ಸ್, ನಾನು ಯಾರು ಅಂದ್ಕೊಂಡ್ರ ಇಷ್ಟೊತ್ತು ಕಾಲ ನಿಮ್ಗೆ ಗೊತ್ತಾಗದೆ. ನಾನು ಪವಿ. ಈಗ ಪವಿ ಜೀವನದಾಗೆ ಹೊಸ ತಿರುವು. ಅದಕ್ಕೆ ಹಳೆ ವೇಷ ಕೆಲವ್ರಿಗೆ ಒಪ್ಪಕ್ಕೆ ಹಾಕಿಲ್ಲ. ಅದಕ್ಕೆ ಸ್ವಲ್ಪ ವೇಷಭೂಷಣ ಚೇಂಜ್ ಮಾಡ್ಕೊಂಡಿದ್ದೀವಿ. ಇನ್ನು ಮುಂದಕ್ಕೆ ಪವಿ ಪಾತ್ರ ಹೀಗೆ ಇರ್ತದೆ ನೋಡಿ, ಖುಷಿಪಡಿ.